ಇನ್ಫ್ಲೇಷನ್ ಕಮ್ಮಿ ಇದೆ ಅಂತ ಹ್ಯಾಪಿ ಆಗಿದ್ದೀರಾ? ರಿಯಾಲಿಟಿ ಸ್ವಲ್ಪ ಬೇರೆನೇ ಇದೆ ಫ್ರೆಂಡ್ಸ್. ಇವತ್ತು ಬಿಗ್ಗೆಸ್ಟ್ ಫೈನಾನ್ಷಿಯಲ್ ರಿಯಾಲಿಟಿ ಹೇಳ್ತೀನಿ. ಇಂಡಿಯಾ ಇನ್ಫ್ಲೇಷನ್ ಅಫಿಷಿಯಲ್ ಡೇಟಾ ಪ್ರಕಾರ ಜಸ್ಟ್ 3.21% ಇದೆ. ಅಂದ್ರೆ ಕಂಟ್ರೋಲ್ ಅಲ್ಲಿ ಇದೆ ಅಂತ ಫೀಲ್ ಆಗುತ್ತಾ? ಬಟ್ ರಿಯಲ್ ಪ್ರಾಬ್ಲಮ್ ಇನ್ನು ಸ್ಟಾರ್ಟ್ ಆಗಿಲ್ಲ. ಸೊ ಯಾಕೆ ಗೊತ್ತಾ? ಗ್ಲೋಬಲ್ ವಾರ್ ಇಂದ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗಿದೆ. ಹಾಗೆ ಇಂಡಿಯಾ ಕೂಡ ಇಂಪೋರ್ಟ್ ಕಂಟ್ರಿ, ಸೊ ಕಾಸ್ಟ್ ಕೂಡ ಜಾಸ್ತಿ ಬೀಳುತ್ತೆ. ಅದ್ರ ಜೊತೆಗೆ ಈಗ ಪ್ರೆಸೆಂಟ್ ಅಲ್ಲಿ ರುಪಿ ಕೂಡ ವ್ಯಾಲ್ಯೂ ಡ್ರಾಪ್ ಆಗಿದೆ. ಸೊ ಇದರಿಂದ ಏನಾಗುತ್ತೆ ಗೊತ್ತಾ? ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಯ್ತು ಅಂದ್ರೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಇನ್ಕ್ರೀಸ್ ಆಯ್ತು ಅಂದ್ರೆ ಫುಡ್ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಫುಡ್ ಇನ್ಕ್ರೀಸ್ ಆಯ್ತು ಅಂದ್ರೆ ನಮ್ಮ ದಿನನಿತ್ಯ ವಸ್ತುಗಳು ಸತಿಗೂ ಇನ್ಕ್ರೀಸ್ ಆಗುತ್ತೆ. ಸೊ ಟೆಕ್ನಿಕಲಿ ಹೇಳ್ಬೇಕು ಅಂದ್ರೆ ಇನ್ಫ್ಲೇಷನ್ ಸ್ಲೋ ಆಗಿ ಬರ್ತಿದೆ, ಸಡನ್ ಆಗಿ ಅಲ್ಲ. ಇವತ್ತು ನಿಮಗೆ 100 ರೂಪಾಯಿ ಒಳಗ ಸಿಗೋ ವಸ್ತುಗಳು ಬರೋ ತಿಂಗಳುಗಳಲ್ಲಿ 120 ರೂಪಾಯಿ ಕೂಡ ಆಗ್ಬೋದು. ಈ ರೀತಿ ಸಿಚುವೇಶನ್ಸ್ ಏನಾದ್ರು ಬಂತು ಅಂದ್ರೆ ಮಿಡಲ್ ಕ್ಲಾಸಿಗೆ ಇದು ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್. ಯಾಕಂದ್ರೆ ಸೇಮ್ ಸ್ಯಾಲ್ರಿ ಬರ್ತಿರ್ತತಿ, ಆದ್ರೆ ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಿರ್ತತಿ. ನೀನ್ ಅರ್ನ್ ಮಾಡೋದು ಒಂದ್ ಸೈಡ್ ಆಯ್ತು ಅಂದ್ರೆ ಸ್ಪೆಂಡ್ ಮಾಡೋದು ಇನ್ಫ್ಲೇಷನ್ ಡಿಸೈಡ್ ಮಾಡುತ್ತೆ. ಸೊ ಸ್ಮಾರ್ಟ್ ಆಗ್ಬೇಕು ಅಂದ್ರೆ ಸೇವ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ಅನ್ವಾಂಟೆಡ್ ಥಿಂಗ್ಸ್ ಗೆ ಸ್ಪೆಂಡ್ ಮಾಡೋದು ಕಟ್ ಡೌನ್ ಮಾಡಬೇಕು. ಇಲ್ಲ ಅಂದ್ರೆ ಇನ್ಫ್ಲೇಷನ್ ನಿಮ್ಮ ದುಡ್ಡನ್ನ ಸೈಲೆಂಟ್ ಆಗಿ ತಿಂದಾಕ್ತಾನೆ ಇರ್ತತಿ. ಫಾಲೋ ಮಾಡಿ ಈ ರೀತಿ ರಿಯಲ್ ಫೈನಾನ್ಷಿಯಲ್ ನಾಲೆಡ್ಜ್ಗೆ. ಸೊ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.